ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗುಜರಾತ್ನ ವಿಮಾನ ದುರಂತ ಸಾಕಷ್ಟು ಕುಟುಂಬಗಳನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಭವಿಷ್ಯದ ಕನಸುಗಳನ್ನು ಕಾಣ್ತಾ ಇದ್ದ ಅದೆಷ್ಟೋ ಮಂದಿ ಭೀಕರ ಅಪಘಾತದಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಸುಮಾರು 265 ಮಂದಿಯಲ್ಲಿ ಬಲಿಯಾಗಿರಬಹುದು ಅಂತ ಹೇಳಲಾಗ್ತಾ ಇದ್ದು, ಆ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಏರ್ಪೋರ್ಟು, ವಿಮಾನ ಇದ್ಯಾವುದರ ಅರಿವು ಇಲ್ಲದೆ ತಮ್ಮ ಪಾಡಿಗೆ ತಾವು ಊಟಕ್ಕೆ ಬಂದಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳ ಜೀವ ಅಲ್ಲಿ ಅರೆ ಕ್ಷಣದಲ್ಲಿ ಕಳೆದು ಹೋಗಿದೆ. ಇನ್ನು ಈಗ ಭಾರತದ DGCA ತನಿಖೆಯನ್ನು ಆರಂಭಿಸಿದ್ದು, ಬೋಯಿಂಗ್ ಕಂಪನಿ ಕೂಡ ತನ್ನ ಅಧಿಕಾರಿಗಳನ್ನ ಭಾರತಕ್ಕೆ ಕಳುಹಿಸಿದೆ. ಈಗ ಆ ವಿಮಾನ ಬಿದ್ದಿದ್ಯಾಕೆ ಅನ್ನೋದ್ರ ಬಗ್ಗೆ ತನಿಖೆ ಆರಂಭಗೊಳ್ಳುತ್ತೆ. ಇನ್ನಲ್ಲಿ ಬ್ಲಾಕ್ ಬಾಕ್ಸ್ ಕೂಡ 100ಕ್ಕೆ 100ರಷ್ಟು ಸಿಕ್ಕೇ ಸಿಗುತ್ತೆ. ಸೊ ಬೋಯಿಂಗ್ ಡ್ರೀಮ್ ಲೈನರ್ನ ಅತಿ ದೊಡ್ಡ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಈ ಹೊತ್ತಲ್ಲೇ ಈ ಬೋಯಿಂಗ್ನ ಸಮಸ್ಯೆಗಳ ಪಟ್ಟಿನೇ ಹೊರಬೀಳ್ತಾ ಇದೆ. ಏರ್ ಇಂಡಿಯಾ ಕೂಡ 2011ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಈ ವಿಮಾನದ ವಿಷಯದಲ್ಲಿ ಅನುಭವಿಸಿದೆ. ಇಷ್ಟಾದ್ರೂ ಇದರ ಬಗ್ಗೆ ಯಾಕವರು ಸೀರಿಯಸ್ ಆಗಲಿಲ್ಲ ಅನ್ನೋ ಅನುಮಾನ ಕೂಡ ಅಲ್ಲಿ ಮೂಡ್ತಾ ಇದೆ. ಹಾಗಿದ್ರೆ ಏನಿದು ಡ್ರೀಮ್ ಲೈನರ್ನ ಕಥೆ? ಅಲ್ಲಿ ಆಗಿರೋ ಸಮಸ್ಯೆಗಳೇನು? ಈ ಹಿಂದೆ ಯಾವೆಲ್ಲ ಸಮಸ್ಯೆಗಳನ್ನ ಈ ಡ್ರೀಮ್ ಲೈನರ್ ಅನುಭವಿಸಿದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದಕ್ಕೂ ಮೊದಲು ನಿಮಗೊಂದು ಮಾಹಿತಿಯನ್ನು ಕೊಡಬೇಕಿದೆ. ನಮ್ಮ ಯೂಟ್ಯೂಬ್ ಟ್ರೈನಿಂಗ್ನ ಆನ್ಲೈನ್ ಕ್ಲಾಸುಗಳು ಪ್ರಾರಂಭ ಆಗ್ತಾ ಇವೆ. 8 ದಿನಗಳ ಈ ತರಬೇತಿ ಶಿಬಿರದಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ವಿಡಿಯೋ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಯೂಟ್ಯೂಬ್ನ ಸೆಕ್ಯೂರಿಟಿ ಹಾಗೂ AI ಟೂಲ್ಗಳ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತೆ. ಇದು ಆನ್ಲೈನ್ ತರಬೇತಿ. ಈ ತರಗತಿಗಳು ಮೇ 19ರಿಂದ ಶುರುವಾಗುತ್ತವೆ. ಮೊದಲು ಬಂದವರಿಗೆ ಆದ್ಯತೆ. ಆಸಕ್ತರು 9937379459 9972379459 ನಂಬರ್ಗೆ ಸಂಪರ್ಕಿಸಿ. ಸ್ನೇಹಿತರೆ, ಗುಜರಾತ್ನ ವಿಮಾನ ಅಪಘಾತದ ಬಗ್ಗೆ, ಅಲ್ಲಿ ಬಲಿಯಾದವರ ಬಗ್ಗೆ, ಹಾಗೆ ಆ ವಿಮಾನ ಅಪಘಾತದಲ್ಲಿ ಪವಾಡ ಸದೃಶವಾಗಿ ಬಚಾವಾದ ರಮೇಶ್ ಅವರ ಬಗ್ಗೆ, ಆ ನಂತರದಲ್ಲಿ ಪ್ರಧಾನಿ ಮೋದಿ, ಗುಜರಾತ್ನ CM ಭೂಪೇಂದ್ರ ಪಟೇಲ್, ವಿಮಾನಯಾನ ಸಚಿವ ರಾಮ್ ಮನೋಹರ್ ನಾಯ್ಡು ಅಹಮದಾಬಾದ್ನ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಾಳುಗಳನ್ನು ಪರಾಮರ್ಶಿಸಿದ ಬಗ್ಗೆ, ಪರಿಹಾರ ಘೋಷಣೆಯ ಬಗ್ಗೆ ನಾನಿಲ್ಲಿ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಈ ಬಗ್ಗೆ ನ್ಯೂಸ್ ಚಾನಲ್ಗಳು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತಲೇ ಇವೆ. ಹೀಗಾಗಿ ನಾನಿಲ್ಲಿ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಮತ್ತು ಅದು ಈ ಹಿಂದೆ ಅನುಭವಿಸಿದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋ ಪ್ರಯತ್ನವನ್ನು ಮಾಡ್ತೀನಿ. ಗೆಳೆಯರೆ, ಈ ಬೋಯಿಂಗ್ ಡ್ರೀಮ್ ಲೈನರ್ ಇದೆಯಲ್ಲ, ಇದು ಜಗತ್ತಲ್ಲಿ ಸಾಕಷ್ಟು ಪ್ರಶಂಸೆಗೆ ಒಳಗಾಗಿರುವ ನಾಗರಿಕ ವಿಮಾನ. ಇದು ವೈಡ್ ಬಾಡಿ ಏರ್ಕ್ರಾಫ್ಟ್. 2009 ಡಿಸೆಂಬರ್ 15ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಈ ವಿಮಾನ ಟೆಸ್ಟ್ ಫ್ಲೈಟ್ ಮಾಡಿತು. ಆ ಬಳಿಕ ಜಪಾನ್ನ ಆಲ್ ನಿಪಾನ್ ಏರ್ವೇಸ್ ಅಕ್ಟೋಬರ್ 26, 2011ರಂದು ಮೊದಲ ಬಾರಿಗೆ ಈ ಡ್ರೀಮ್ ಲೈನರ್ 787 ಅನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿತು. ಈ ವಿಮಾನ 186 ಅಡಿಗಳಷ್ಟು ಉದ್ದ, 197 ಅಡಿಗಳಷ್ಟು ವಿಂಗ್ ಸ್ಪ್ಯಾನ್, 56 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ನಾರ್ಮಲ್ ಆಗಿ ಇದರಲ್ಲಿ 248 ಮಂದಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಬಾರಿಗೆ ಇದು 13,530 ಕಿಲೋಮೀಟರ್ಗಳಷ್ಟು ದೂರವನ್ನು ತಲುಪುವ ಶಕ್ತಿಯನ್ನು ಹೊಂದಿದೆ. ಹೀಗಾಗಿನೇ ಇವುಗಳನ್ನು ಸಾಕಷ್ಟು ಏರ್ಲೈನ್ ಕಂಪನಿಗಳು ಬಳಸ್ತಾ ಇವೆ. ಅದರಲ್ಲೂ ಆಲ್ ನಿಪಾನ್ ಏರ್ಲೈನ್ಸ್, ಯುನೈಟೆಡ್ ಏರ್ಲೈನ್ಸ್, ಅಮೆರಿಕನ್ ಏರ್ಲೈನ್ಸ್, ಜಪಾನ್ ಏರ್ಲೈನ್ಸ್, ಏರ್ ಇಂಡಿಯಾ ಸೇರಿದ ಹಾಗೆ ಸಾಕಷ್ಟು ವಿಮಾನಯಾನ ಸಂಸ್ಥೆಗಳು ಈ ವಿಮಾನವನ್ನು ಬಳಸ್ತಾ ಇವೆ. ಇನ್ನು ಜಪಾನ್ ಏರ್ಲೈನ್ಸ್ ಹಾಗೂ ಆಲ್ ನಿಪಾನ್ ಏರ್ಲೈನ್ಸ್ನಲ್ಲಿ ಬೆಂಕಿ ಅನಾಹುತಗಳಾದ ನಂತರ ಅಮೆರಿಕ ಈ ವಿಮಾನಗಳ ಬಳಕೆಯ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿತು. ಈ ವಿಮಾನದ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವವರೆಗೆ ನಮ್ಮ ವಿಮಾನಯಾನ ಸಂಸ್ಥೆಗಳು ಈ ವಿಮಾನವನ್ನು ಬಳಕೆ ಮಾಡಬಾರದು ಅಂತ ಅಮೆರಿಕ ಹೇಳ್ತು. ಆ ಬಳಿಕ ಮತ್ತೆ ಅವುಗಳನ್ನು ಸರಿಪಡಿಸಿಕೊಟ್ಟಿದ್ದಾಗಿ ಬೋಯಿಂಗ್ ಹೇಳ್ಕೊಳ್ತು. ಎಷ್ಟೇ ಆದರೂ ಅಮೆರಿಕ ಮೂಲದ ಕಂಪನಿ ಅದು. ಹೀಗಾಗಿ ಅದನ್ನು ಹೆಚ್ಚು ಕಾಡಿದರೆ ಎಕ್ಸ್ಪೋರ್ಟ್ಗೆ, ಆದಾಯಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಅಮೆರಿಕ ಕೂಡ ಮುಂದೆ ಆ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಆದರೆ ಬೋಯಿಂಗ್ ಡ್ರೀಮ್ ಲೈನರ್ನಲ್ಲಿ ಸಮಸ್ಯೆಗಳು ಮುಗಿದು ಹೋದುವಾ? ಖಂಡಿತ ಇಲ್ಲ. ಕಳೆದ ಕೆಲ ತಿಂಗಳಲ್ಲಿ ಈ ವಿಮಾನ ಸಾಕಷ್ಟು ತಾಂತ್ರಿಕ ದೋಷಗಳನ್ನು ಕಾಣ್ತಾ ಬಂತು ಅನ್ನೋ ಮಾಹಿತಿಯನ್ನ ಏರೋ ಇನ್ಸೈಡ್ನ ಮಾಹಿತಿಯನ್ನ ಆಧರಿಸಿ ದಿ ಹಿಂದೂ ಹೊರಹಾಕಿದೆ. ಈ ವಿಮಾನಗಳಲ್ಲಿ ಎಂಜಿನ್ ದೋಷ, ಲ್ಯಾಂಡಿಂಗ್ ಗೇರ್ ಸಮಸ್ಯೆ, ಫ್ಲಾಪ್ಸ್, ಕ್ಯಾಬಿನ್ ಪ್ರೆಷರ್ ಸಮಸ್ಯೆ ಹಾಗೂ ಆಲ್ಟಿಟ್ಯೂಡ್ ಪ್ರಾಬ್ಲಮ್ಗಳು ಕಂಡುಬಂದವು. ಇನ್ನು ಏರ್ ಇಂಡಿಯಾನೇ ಸಾಕಷ್ಟು ಸಮಸ್ಯೆಗಳನ್ನು ಈ ವಿಮಾನದಲ್ಲಿ ಅನುಭವಿಸಿತು. 2024 ಡಿಸೆಂಬರ್ 13ನೇ ತಾರೀಕು ನ್ಯೂಡೆಲ್ಲಿಯಿಂದ ಬರ್ಮಿಂಗ್ ಹ್ಯಾಮ್ಗೆ ಹೊರಟಿದ್ದ ಏರ್ ಇಂಡಿಯಾ 113 ವಿಮಾನ ಇನ್ನೇನು ಬರ್ಮಿಂಗ್ ಹ್ಯಾಮನ್ನು ತಲುಪಬೇಕು ಅನ್ನೋಷ್ಟರಲ್ಲಿ ನೋಸ್ ಗೇರಲ್ಲಿ ಹೈಡ್ರಾಲಿಕ್ ಲೀಕೇಜ್ ಅನ್ನು ಅನುಭವಿಸೋದಕ್ಕೆ ಶುರು ಮಾಡಿತು. ಅದೃಷ್ಟವಶಾತ್ತು ಅವತ್ತು ಆ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಯಿತು. ಆ ನಂತರ ಅದನ್ನು 28 ಗಂಟೆಗಳ ಕಾಲ ತಪಾಸಣೆ ಮಾಡಿ ಸಮಸ್ಯೆಯನ್ನು ಸರಿಪಡಿಸುವ ಕೆಲಸವನ್ನು ಮಾಡಿದರು. ಹಾಗೇನೆ ಏರ್ ಇಂಡಿಯಾಗೆ
ಬೋಯಿಂಗ್ ಕಂಪನಿ ಒಂದು ಅಡ್ವೈಸ್ ಅನ್ನು ಕೂಡ ಮಾಡಿತ್ತಂತೆ. ಚಂಡಮಾರುತಗಳಿದ್ದಂತಹ ಸಂದರ್ಭದಲ್ಲಿ ಹೆಚ್ಚು ಎತ್ತರದಲ್ಲಿ ವಿಮಾನವನ್ನು ಹಾರಿಸೋದಕ್ಕೆ ಹೋಗಬೇಡಿ, ಅದು ಇಂಜಿನ್ನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಬೋಯಿಂಗ್ಗೆ ಹೇಳಿತ್ತಂತೆ. ಹೀಗಾಗಿ ದೆಹಲಿಯಿಂದ ಟೋಕಿಯೋಗೆ ಹೋಗ್ತಾ ಇದ್ದ ವಿಮಾನವೊಂದನ್ನು ಪ್ರತಿಕೂಲ ಹವಾಮಾನದ ಕಾರಣದಿಂದ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಏರ್ ಇಂಡಿಯಾ ವಿಮಾನವೊಂದು ದೆಹಲಿಯಿಂದ ಕೋಲ್ಕತಾಗೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ವಿಮಾನದ ವಿಂಡ್ಶೀಲ್ಡ್ ಕ್ರಾಕ್ ಆದ ಕಾರಣ ಅದು ಮತ್ತೆ ದೆಹಲಿ ಏರ್ಪೋರ್ಟ್ಗೆ ವಾಪಸ್ ಬಂತು. ಮತ್ತೆರಡು ವಿಮಾನಗಳಲ್ಲಿ ಇಂಜಿನ್ನಲ್ಲೇ ಸಮಸ್ಯೆಗಳು ಕಂಡು ಬಂದಿದ್ದರಿಂದ ಅವುಗಳ ಪ್ರಯಾಣವನ್ನು ಕೂಡ ಮುಂದೂಡಲಾಗಿತ್ತು. ಇನ್ನು ಏರ್ ಇಂಡಿಯಾ ಈ ಡ್ರೀಮ್ ಲೈನರ್ಗಳ ಕಾರಣದಿಂದ ಒಟ್ಟು 32 ಬಾರಿ ಸಮಸ್ಯೆಗಳನ್ನು ಎದುರಿಸಿದೆ. ಅದರಲ್ಲಿ ಇಂಜಿನ್ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಂಡಿವೆ, ಫ್ಲೈಟ್ ಕಂಟ್ರೋಲ್ ಗ್ಲಿಚಸ್ ಕಾಣಿಸಿಕೊಂಡಿವೆ, ಗೇರ್ ಅಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ, ಕ್ಯಾಬಿನ್ ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಕಾಣಿಸಿಕೊಂಡಿದೆ, ವಿಂಡ್ಶೀಲ್ಡ್ಗಳು ಕ್ರ್ಯಾಕ್ ಆಗಿವೆ, ಕ್ಯಾಬಿನ್ ಪ್ರೆಷರ್ ಇಶ್ಯೂ ಕಾಣಿಸ್ಕೊಂಡಿದೆ, ಹೆವಿ ಟರ್ಬುಲೆನ್ಸ್, ಆಲ್ಟಿಟ್ಯೂಡ್ ಡ್ರಾಪ್, ಸ್ಲಾಟ್ ಮಾಲ್ ಫಂಕ್ಷನ್, ಟೈರ್ ಬರಸ್ಟು, ಹೈಡ್ರಾಲಿಕ್ ಲೀಕುಗಳು, ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಏರ್ ಇಂಡಿಯಾ ಫೇಸ್ ಮಾಡಿದೆ. ಇನ್ನು ಜಪಾನ್ ಏರ್ಲೈನ್ಸ್ ಅಲ್ಲಿ ರನ್ ಆಗ್ತಾ ಇದ್ದ ಈ ಡ್ರೀಮ್ ಲೈನರ್ನಲ್ಲಿ ಫ್ಯೂಯಲ್ ಲೀಕೇಜ್ನ ಸಮಸ್ಯೆ ಕೂಡ ಕಾಣಿಸ್ಕೊಂಡಿತ್ತು. 2013ರಲ್ಲಿ 2 ಬಾರಿ ಇಂತಹ ಘಟನೆಗಳು ವರದಿಯಾದವು. ಇನ್ನು ಅಮೆರಿಕದ ಯುನೈಟೆಡ್ ಏರ್ಲೈನ್ಸ್ ಅಲ್ಲಿ ಬ್ಯಾಟರಿ ಸಮಸ್ಯೆ ಕಾಣಿಸ್ಕೊಳ್ತು. ಹಾಗೆ ಬ್ರಿಟಿಷ್ ಏರ್ವೇಸ್ ಮತ್ತು ವರ್ಜಿನ್ ಅಟ್ಲಾಂಟಿಕ್ ಏರ್ಲೈನ್ಸ್ಗಳಲ್ಲಿ ಎಂಜಿನ್ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಅಲ್ಲಿನ ವಿಮಾನಗಳಲ್ಲಿ ಬಳಸಲಾಗಿದ್ದ ರೋಲ್ಸ್ ರಾಯ್ಸ್ನ ಟ್ರೆಂಟ್ 1000 ಎಂಜಿನ್ಗಳ ಬ್ಲೇಡ್ಗಳಲ್ಲಿ ಕ್ರ್ಯಾಕ್ ಕಂಡುಬಂತು. ಹೀಗಾಗಿ ಆ ಎಂಜಿನ್ ಅನ್ನು ರಿಪ್ಲೇಸ್ ಮಾಡಲಾಯಿತು. ಹೀಗೆ ಬೋಯಿಂಗ್ನ ಡ್ರೀಮ್ ಲೈನರ್ ಹೇಗೆ ಜಗತ್ತಿನ ವಿಮಾನಯಾನ ಸಂಸ್ಥೆಗಳ ಅಚ್ಚುಮೆಚ್ಚಿನ ವಿಮಾನ ಅನ್ನಿಸ್ಕೊಳ್ತೋ ಹಾಗೆ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ಇದು ಕಾರಣ ಆಗಿದೆ. ಹಾಗಾದ್ರೆ ಅಮೆರಿಕದ ಪ್ರತಿಷ್ಠ ಕಂಪನಿಯ ವಿಮಾನದಲ್ಲಿ ಇಷ್ಟೊಂದು ಸಮಸ್ಯೆಗಳು ಹೇಗಾಗ್ತಾ ಇವೆ? ಇದಕ್ಕೆ ಉತ್ತರವನ್ನು ಕೂಡ ಈ ಹಿಂದೆ ಬೋಯಿಂಗ್ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಇಂಜಿನಿಯರ್ ಒಬ್ಬರು ಕೊಟ್ಟಿದ್ದಾರೆ. ಗೆಳೆಯರೆ, ಬೋಯಿಂಗ್ ಕಂಪನಿ ಜಗತ್ತಿನ ನಾನಾ ಭಾಗಗಳಲ್ಲಿ ತನ್ನ ಕಚೇರಿಗಳನ್ನು ಹೊಂದಿದೆ. ಹಾಗೆಯೇ ಬೋಯಿಂಗ್ ವಿಮಾನ ನಿರ್ಮಾಣದಲ್ಲಿ ವಿಶ್ವದ ಬಹಳಷ್ಟು ದೇಶಗಳ ನಾನಾ ಕಂಪನಿಗಳು ಭಾಗಿಯಾಗಿವೆ. ನಮ್ಮ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಕೂಡ ಫ್ಲೋರ್ ಬೀಮ್ಗಳನ್ನು ಬೋಯಿಂಗ್ಗೆ ತಯಾರು ಮಾಡಿಕೊಡುತ್ತೆ. ಅಂದ್ರೆ ವಿಮಾನದ ಫ್ಲೋರ್ ನಿರ್ಮಾಣಕ್ಕೆ ಬಳಸುವ ಬೀಮ್ಗಳನ್ನ ನಮ್ಮ ಟಾಟಾ ಕಂಪನಿ ಸಪ್ಲೈ ಮಾಡ್ತಾ ಇದೆ. ಹಾಗೆಯೇ HCL ಇದಕ್ಕೆ ಬೇಕಾದ ಸಾಫ್ಟ್ವೇರ್ ಸಹಾಯವನ್ನು ಕೊಟ್ಟರೆ, ಸ್ವೀಡನ್ನ ಸ್ಯಾಬ್ ವಿಮಾನದ ಡೋರ್ಗಳನ್ನು ರೆಡಿ ಮಾಡಿಕೊಡುತ್ತೆ. ಹಾಗೆಯೇ ಜಪಾನ್ನ ಮಿತ್ಸುಬಿಷಿ ಹಾಗೂ ಸುಬಾರು ಅನ್ನೋ ಕಂಪನಿಗಳು ವಿಂಗ್ ಬಾಕ್ಸ್ಗಳನ್ನು ಕೊಟ್ಟರೆ, ಕೊರಿಯನ್ ಏರೋಸ್ಪೇಸ್ ಹಾರಿಜಾಂಟಲ್ ಸ್ಟೆಬಿಲೈಸರ್ಗಳನ್ನು ಈ ಬೋಯಿಂಗ್ಗೆ ಕೊಡ್ತಾ ಇದೆ. ಇನ್ನು ಫ್ರಾನ್ಸ್ ಹಾಗೂ ಬ್ರಿಟನ್ನ ಸಹಯೋಗದ ಸಂಸ್ಥೆ ಲ್ಯಾಂಡಿಂಗ್ ಗೇರ್ಗಳನ್ನು ಸಪ್ಲೈ ಮಾಡಿದರೆ, ವಿಮಾನದ ಫ್ಯೂಸಲೇಜ್ ಸೆಕ್ಷನ್ ಅನ್ನ ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾದ ಕಂಪನಿಗಳು ಸಿದ್ಧ ಮಾಡಿಕೊಡ್ತಾ ಇವೆ. ಹೀಗೆ ನಾನಾ ಕಡೆಗಳಿಂದ ಬರುವ ಈ ಬಿಡಿ ಭಾಗಗಳನ್ನು ಜೋಡಿಸುವ ಸಂದರ್ಭದಲ್ಲಿ ಬೋಯಿಂಗ್ ಎಡುತ್ತಾ ಇದೆ ಅನ್ನೋ ಮಾಹಿತಿಯನ್ನ ಬೋಯಿಂಗ್ ಕಂಪನಿಯ ಇಂಜಿನಿಯರ್ ಸ್ಯಾಮ್ ಸಲೆಹ್ಪೋರ್ ಕೊಡ್ತಾ ಇದ್ದಾರೆ. ಇಲ್ಲಿ ವಿಮಾನವನ್ನ ಅಸೆಂಬಲ್ ಮಾಡುವಾಗ ಸಮಸ್ಯೆ ಉಂಟಾಗ್ತಾ ಇದೆ. ಈ ಬಗ್ಗೆ ಸ್ಯಾಮ್ 2024ರ ಜನವರಿಯಲ್ಲೇ FAA ಅಂದರೆ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬೋಯಿಂಗ್ನ ಫ್ಯೂಸಲೇಜ್ ಅನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಂದರೆ ವಿಮಾನದ ದೇಹವನ್ನು ನಿರ್ಮಾಣ ಮಾಡುವಾಗ ಒಂದೊಂದೇ ಬಿಡಿ ಭಾಗಗಳನ್ನು ಜೋಡಿಸಲಾಗುತ್ತಲ್ಲ, ಆಗ ಅಲ್ಲಿನ ಗ್ಯಾಪ್ಗಳನ್ನು ಸರಿಯಾಗಿ ಮುಚ್ಚಲಾಗ್ತಾ ಇಲ್ಲ. ಇದು ವಿಮಾನದ ಲೈಫ್ ಸ್ಪ್ಯಾನ್ ಅನ್ನು ಕಡಿಮೆ ಮಾಡ್ತಾ ಇದೆ. ಒಂದು ವಿಮಾನದ ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡುವಾಗಲೇ ಈ ರೀತಿಯ ಸಮಸ್ಯೆಗಳನ್ನು ಮಾಡಿಕೊಂಡಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿನ ಇಂಜಿನಿಯರ್ಗಳು ಹೇಗೆ ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ಊಹಿಸಿಕೊಳ್ಳಿ ಅಂತ ಸ್ಯಾಮ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಯಾಮ್ ಈ ಕಂಪ್ಲೇಂಟ್ ಮಾಡೋದಕ್ಕೆ 3 ವರ್ಷಗಳ ಮುನ್ನ ಕೂಡ ಅಮೆರಿಕದ FAA ಬೋಯಿಂಗ್ ಡ್ರೀಮ್ ಲೈನರ್ ಪ್ರೊಡಕ್ಷನ್ ಅನ್ನು ಸ್ಟಾಪ್ ಮಾಡಿಸಿತ್ತು. ಆ ಬಳಿಕ ಕಂಪನಿ ಲೋಪದೋಷಗಳನ್ನು ಸರಿಪಡಿಸ್ಕೊಂಡಿರೋದಾಗಿ ಹೇಳಿದ ನಂತರ ಅಲ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಯಿತು. ಒಟ್ಟಲ್ಲಿ ಬೋಯಿಂಗ್ನ ಈ ಡ್ರೀಮ್ ಲೈನರ್ ವಿಮಾನ ಲೋಕಾರ್ಪಣೆ ಆದಾಗಿಂದಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಲೇ ಬರ್ತಾ ಇದೆ. ಆದರೆ ಈಗ ಗುಜರಾತಲ್ಲಾಗಿದೆಯಲ್ಲ, ಅಷ್ಟೊಂದು ದೊಡ್ಡ ಸಮಸ್ಯೆಯನ್ನ, ಇಷ್ಟು ದೊಡ್ಡ ಮಟ್ಟದ ಸಾವು ನೋವುಗಳನ್ನು ಈ ವಿಮಾನ ಕಂಡಿರಲಿಲ್ಲ. ಹೀಗಾಗಿ ಬೋಯಿಂಗ್ನ ಹಿರಿಯ ಅಧಿಕಾರಿಗಳೇ ಈಗ ಭಾರತಕ್ಕೆ ವಿಸಿಟ್ ಮಾಡಿದ್ದಾರೆ. ಅವರು ಅಪಘಾತದ ಬಗ್ಗೆ ತನಿಖೆಯನ್ನು ಮಾಡಿ ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಬೇಕಾದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಯಾಕೆಂದ್ರೆ ಇದು ಏರ್ ಇಂಡಿಯಾದ ಮರ್ಯಾದೆಯ ಪ್ರಶ್ನೆ ಅನ್ನೋದಕ್ಕಿಂತ ಬೋಯಿಂಗ್ ಸಂಸ್ಥೆಯ ಮರ್ಯಾದೆಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಇನ್ನು ಈ ವಿಮಾನ ಪತನದ ಹಿಂದೆ ಟರ್ಕಿಶ್ ಕಂಪನಿಯ ಕೈವಾಡ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಟರ್ಕಿಶ್ ಕಂಪನಿ ಏರ್ ಇಂಡಿಯಾದ ಬೋಯಿಂಗ್ 777ಗಳನ್ನ ಮೇಂಟೈನ್ ಮಾಡ್ತಾ ಇದೆ. ಅವು ಯಾವುದೇ ತೊಂದರೆ ಇಲ್ಲದೆ ರನ್ ಆಗ್ತಾ ಇವೆ ಕೂಡ. ಯಾವುದೇ ಟರ್ಕಿಶ್ ಕಂಪನಿ ಕೂಡ ಏರ್ ಇಂಡಿಯಾದ 787 ವಿಮಾನಗಳನ್ನ ಮೇಂಟೈನ್ ಮಾಡಿಲ್ಲ ಅಂತ ಅಲ್ಲಿನ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ವರದಿಯನ್ನು ಪ್ರಕಟಿಸಿವೆ.
ಒಟ್ಟಲ್ಲಿ ಏರ್ ಇಂಡಿಯಾದ ಈ ವಿಮಾನ ಅಪಘಾತ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ವಿಮಾನಗಳಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅವುಗಳ ಬಳಕೆಯನ್ನ ಮುಂದುವರಿಸಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ನಮ್ಮನ್ನಿಲ್ಲಿ ಕಾಡದೇ ಇರುವುದಿಲ್ಲ. ಇನ್ನು ಈ ಅನಾಹುತಕ್ಕೆ ಕಾರಣ ಏನು ಅನ್ನೋದು ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಸ್ಪಷ್ಟ ಆಗಬಹುದು. ಅಲ್ಲಿವರೆಗೆ ಈ ಕುತೂಹಲ ಹಾಗೆ ಉಳಿದಿರತ್ತೆ. ಇದು ಗೆಳೆಯರೆ ಬೋಯಿಂಗ್ ಡ್ರೀಮ್ ಲೈನರ್ನ ಸಮಸ್ಯೆಗಳ ಪಟ್ಟಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.